ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾಡ್ತಿದ್ದೀನಿ ಮಶ್ರೂಮ್ ಮಂಚೂರಿಗೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಮಶ್ರೂಮ್ನ. ಯಾಕೆಂದರೆ ಒಂದು ಸ್ವಲ್ಪ ಲೇಯರ್ ಎಲ್ಲ ತೆಗಿಬೇಕು. ಸೊ ಹಾಗಾಗಿ ಈಗ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ, ಅಷ್ಟೇ ಉಪ್ಪು, ಇಷ್ಟೇ ಆ್ಯಡ್ ಮಾಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ, ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ, ಇದೇ ಪ್ರೊಸೀಜರಲ್ಲೇ ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ಗೆ ಆಗೋಗುತ್ತೆ. ಒಂದು ಸ್ವಲ್ಪ ಲೋ ಲಿಮಿಟ್ ಇಟ್ಟಿರೋದ್ರಿಂದ ಹಿಂಗೆ ನಿಧಾನಕ್ಕೆ ಹೇಳ್ಕೊತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೇಕು. ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡಿ. ಸುಮ್ಮನೆ ಜಸ್ಟ್ ಮನೆಯಲ್ಲಿ ಟ್ರೈ ಮಾಡಿದ್ದು, ಇದಕ್ಕೇನು ಎಕ್ಸ್ಟ್ರಾ ಸಾಸು ಏನೂ ಆ್ಯಡ್ ಮಾಡಿಲ್ಲ. ದಪ್ಪಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ, ಆವಾಗ ಚೆನ್ನಾಗಿರುತ್ತೆ ಅಂತ. ನಾನು ಜಾಸ್ತಿ ಏನು ಮೈದಾ ಹಿಟ್ಟು ಹಾಕಿಲ್ಲ, ಹಂಗಾಗಿ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ. ಈ ಕಡೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿರ್ತಾ ಇದ್ದೀನಿ. ಮೆಣಸಿನ ಪುಡಿ ಹಾಕಿ, ಮೇಯ್ನು ಚೆನ್ನಾಗಿರುತ್ತೆ. ನೋಡಿ, ಮೆಣಸಿನ ಪುಡಿ ಆ್ಯಡ್ ಮಾಡಿದ್ದೀನಿ. ಫೈನಲಿ ಸ್ವಲ್ಪ ಫ್ಲೇಮ್ ಆದರೆ ಸಾಕಿದು, ಅಷ್ಟು ಚೆನ್ನಾಗಿ ಏನು ಬೇಯೋದು ಬೇಡ. ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಎಲ್ಲ ಈ ಕಡೆ ಚೆನ್ನಾಗಿ ಬೇಯ್ತಾ ಇದೆ ಇದು. ಯಾಕೆಂದರೆ ಆಲ್ರೆಡಿ ಬಿಸಿನೀರು ಒಂದು ಸ್ವಲ್ಪ ಬೆಂದಿರುತ್ತೆ, ಹಂಗಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ನಡೆಯುತ್ತೆ. ನಾನು ಬಿಸಿನೀರಿಗೆ ಹಾಕೋದು, ಯಾಕೆಂದರೆ ಅದರಲ್ಲಿ ಏನಿದ್ರೂ ಸಾಯುತ್ತಲ್ವ ಇದು. ಸೊ ಹಾಗಾಗಿ ಆ ಲೇಯರ್ಸ್ ಎಲ್ಲ ತೆಗಿಬೇಕಿತ್ತು, ಹಾಗಾಗಿ ಬಿಸಿನೀರಿಗೆ ಆ್ಯಡ್ ಮಾಡಿದ್ದೀನಿ. ನೋಡಿ, ಫೈನಲಿ ರೆಡಿ ಆಗ್ತಿದೆ ಮಂಚೂರಿ. ನೋಡಿ, ರೆಡಿ ಆಯಿತು ಫೈನಲಿ ಹೇಗೆ ರೆಡಿಯಾಗಿದೆ ಅಂತ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಯಾಕೆಂದರೆ ಆಯಿಲಿಂದ ಅಲ್ಲಿ ತೆಗ್ದಾಗ ಇಲ್ಲೊಂದು ಸ್ವಲ್ಪ ಆಯಿಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಫೈನಲಿ ಲುಕ್ಕು ಈ ರೀತಿ ಇದೆ. ನೋಡಿ, ಇಷ್ಟೇ ಆ್ಯಡ್ ಮಾಡಿದ್ದು. ಏನು ಎಕ್ಸ್ಟ್ರಾ ಸಾಸ್ಗಳು ಏನಿರುತ್ತೆ, ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಕೆಚಪ್, ಅದನ್ನೇನು ಆ್ಯಡ್ ಮಾಡಿಲ್ಲ. ಅದನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಮನೆಯಲ್ಲೇ ಮಾಡಿರೋದ್ರಿಂದ ಇನ್ಸ್ಟೆಂಟಾಗಿ ಚೆನ್ನಾಗಿದೆ. ನೋಡಿ, ಫೈನಲಿ ಲುಕ್ಕು ಯಾವ ರೀತಿ ಇದೆ ಅಂತ. ನೀವು ಇದೇ ಥರ ವೀಡಿಯೋ ಹಾಕ್ತಾಯಿರಿ. ನಿಮ್ಮಲ್ಲೂ ಏನಾರ ಒಂದು ಸ್ಕಿಲ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ತಾಯಿರಿ. ಏನಾರ ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಫೈನಲಿ ತಿರುಗಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಅದರಲ್ಲಿ ಎಣ್ಣೆ ಇದೆಯಲ್ಲ, ಅದರಲ್ಲಿ ಎಲ್ಲ ಅಂಶ ಹೀರ್ಕೊಳ್ಳಿ ಅಂತ ಇನ್ನೊಂದು ಸ್ವಲ್ಪ ನಿಧಾನವಾಗಿ ಬೇಯಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ. ಫೈನಲಿ ಲುಕ್ ನೋಡಿ ಯಾವ ರೀತಿ ಇದೆ ಅಂತ. ಇಷ್ಟೇ, ಫೈನಲಿ ರೆಡಿ ಆಯಿತು.